ಕಿರುತೆರೆ ಕಲಾವಿದೆಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಹಲ್ಲೆ ನಡೆಸಿದ ಆರೋಪದ ಮೇಲೆ ಕಿರುತೆರೆಯ ನಟ ಚರಿತ್ ಬಾಳಪ್ಪ ಎಂಬಾತನನ್ನ ರಾಜರಾಜೇಶ್ವರಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೂಲತಃ ಮಂಗಳೂರಿನ ಚರಿತ್ ಮಲ್ಲತಹಳ್ಳಿ ಬಳಿಯ NGEF ಲೇಔಟ್ನಲ್ಲಿ ವಾಸವಾಗಿದ್ದ. ಆತ ಕನ್ನಡದ ಮುದ್ದುಲಕ್ಷ್ಮಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾನೆ. ಅಲ್ಲದೆ ತೆಲುಗಿನ ಧಾರಾವಾಹಿಗಳಲ್ಲೂ ನಟಿಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಗಳು ನಷ್ಟದ ಹೊರೆಯಿಂದ ಮೇಲೇರೋದಕ್ಕೆ ಹೆಣಗಾಡುತ್ತಿದೆ. ನಷ್ಟದ ಪ್ರಮಾಣ 6,468 ಕೋಟಿ ರೂಪಾಯಿಗೆ ಕುಸಿದಿದೆ. ವೇತನವನ್ನು ಶೇಕಡ 15% ಹೆಚ್ಚಿಸಿ ಅದರಂತೆ ವೇತನ ಶ್ರೇಣಿಯನ್ನು ಪರಿಷ್ಕರಿಸಿ 2023ರ ಮಾರ್ಚ್ 1ರಿಂದ ಜಾರಿಗೊಳಿಸಲಾಗಿದೆ. ಆದರೆ ವೇತನ ಪರಿಷ್ಕರಣೆಯ 38 ತಿಂಗಳ ಹಿಂಬಾಕಿ ಪಾವತಿಸಿಲ್ಲ. 4 ನಿಗಮಗಳು ಒಟ್ಟು 1,787 ಕೋಟಿಗಳ ರೂಪಾಯಿ ಬಾಕಿ ಉಳಿಸಿಕೊಂಡಿವೆ. ನೌಕರರು ಮುಷ್ಕರಕ್ಕೂ ಮುಂದಾಗಿದ್ದಾರೆ. ಕಲಬುರಗಿಯ ಫತ್ತರಗ ಭಾಗ್ಯವಂತಿ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರೊಬ್ಬರು ವಿಚಿತ್ರ ಬೇಡಿಕೆಯ ಬರಹವೊಂದು ಸಿಕ್ಕಿದ್ದು, ಇದರಲ್ಲಿ ಬರೆದಿದ್ದ ಬೇಡಿಕೆ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದಾಗ ಒಳ್ಳೆಯ ಉದ್ಯೋಗ ಸಿಗಲಿ, ಆಯುರಾರೋಗ್ಯ ಲಭಿಸಲಿ, ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ದೇವರ ಬಳಿ ಮನಪೂರ್ವಕವಾಗಿ ಬೇಡಿ ದೇವಾಲಯದ ಹುಂಡಿಗೆ ಒಂದಷ್ಟು ಹಣವನ್ನ ಕಾಣಿಕೆ ಹಾಕುತ್ತಾರೆ. ಆದರೆ ಇಲ್ಲೊಬ್ಬಳು ಸೊಸೆ 20 ರೂಪಾಯಿ ನೋಟಿನಲ್ಲಿ ತಾಯಿ ನಮ್ಮ ಅತ್ತೆ ಬೇಗ ಸಾಯಬೇಕು ಎಂಬ ಬರಹವನ್ನ ಬರೆದು ಆ ನೋಟನ್ನ ದೇವರ ಹುಂಡಿಗೆ ಕಾಣಿಕೆ ಹಾಕಿದ್ದಾಳೆ. ಫೆಂಗಲ್ ಚಂಡಮಾರುತದಿಂದ ಬೆಳೆ ನಾಶವಾಗಿ ಬೆಲೆ ಹೆಚ್ಚಳವಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಮತ್ತೆ ಮಳೆ ಬಂದು ರೈತರ ಬೆಳೆ ನಾಶವಾದರೆ ತರಕಾರಿ ಸೇರಿ ಅಗತ್ಯ ವಸ್ತುಗಳ ಬೆಲೆಯೂ ಗಗನಕ್ಕೆ ಏರುವುದರಲ್ಲಿ ಅನುಮಾನವಿಲ್ಲ. ಇನ್ನು ಎಡೆಬಿಡದೆ ಮಳೆ ಸುರಿತಾ ಇರುವುದರಿಂದ ವ್ಯಾಪಾರಿಗಳು ಹೈರಾಣಾಗಿದ್ದಾರೆ. ಕೋಲಾರ ಜಿಲ್ಲೆಯ ಬಹುತೇಕ ರೈತರ ಬೆಳೆಗಳು ಕಟಾವಿಗೆ ಬಂದಿರುವ ಭತ್ತ, ರಾಗಿ ಬೆಳೆಗಳು ಹಾನಿಯಾಗಿದ್ದು, ಭತ್ತದ ಬೆಳೆ ಹೊಲದಲ್ಲಿ ರಾಗಿ ಪೈರು ನೆಲಕಚ್ಚಿ ನೀರಿನ ತೇವಾಂಶಕ್ಕೆ ಮೊಳಕೆ ಬಂದಿದೆ.